ಲೇಡೀಸ್ ಅಂಡ್ ಜೆಂಟ್ಲ್ಮನ್, ರಾಜಕೀಯದಲ್ಲಿ ಯಾರಿಗೆ ಯಾರು ಮಿತ್ರರು ಅಲ್ಲ, ಶತ್ರುಗಳು ಅಲ್ಲ. ಕೇವಲ ಕುರ್ಚಿಗಾಗಿ ಬಡಿದಾಟ ಅಷ್ಟೇ. ಯಾವಾಗ ಕುರ್ಚಿ ತಮಗೆ ಒಲಿಯುತ್ತೆ, ತಮ್ಮ ಪಾಲಾಗುತ್ತೆ ಅಂತ ತಿಳಿಯುತ್ತೋ ಆಗ ಅಸಲಿ ಆಟ ಆಡೋದಕ್ಕೆ ಆರಂಭ ಮಾಡ್ತಾರೆ. ಈಗ ರಾಜ್ಯ ರಾಜಕಾರಣದಲ್ಲೂ ಅದೇ ರೀತಿಯದ್ದಾಗಿದೆ. ಟ್ರಬಲ್ ಶೂಟರ್ ಡಿಸಿಎಂ ಡಿಕೆ ಶಿವಕುಮಾರ್ ತಾವು ಸಿಎಂ ಆಗೋ ಕನಸಿಗೆ ಬಂದೊದಗಬಹುದಾದಂತಹ ಅಡೆತಡೆಯನ್ನ ಚಾಣಾಕ್ಷತನದಿಂದ ಹಿಮ್ಮೆಟ್ಟಿಸಿದ್ದಾರೆ. ಅಷ್ಟಕ್ಕೂ ಡಿಕೆಶಿ ಮಾಡಿದ್ದೇನು? ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ ಮಠಕ್ಕೆ ಭೇಟಿ ನೀಡಿ ಶ್ರೀ ಗುರು ಭೈರವೈಕ್ಯ ಮಂದಿರವನ್ನ ಲೋಕಾರ್ಪಣೆಗೊಳಿಸಿದ್ರು. ಆ ಬಳಿಕ ಸಭಾ ಕಾರ್ಯಕ್ರಮವೂ ಇತ್ತು. ಬಟ್ ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಪಾಯಿಂಟ್ ಏನಪ್ಪಾ ಅಂತ ಅಂದ್ರೆ, ಪ್ರಧಾನಿ ಮೋದಿ ಅವರು ಮಠಕ್ಕೆ ಆಗಮಿಸಿದಾಗ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು ಆತ್ಮೀಯವಾಗಿ ಬರಮಾಡಿಕೊಂಡ್ರು ಅಷ್ಟೇ. ಆಮೇಲೆ ಎಲ್ಲೂ ಡಿಕೆ ಶಿವಕುಮಾರ್ ಅವರು ಕಾಣಿಸ್ಕೊಂಡಿಲ್ಲ. ಒಕ್ಕಲಿಗ ಮಠದ ಕಾರ್ಯಕ್ರಮದಲ್ಲಿ ಡಿಕೆಶಿ ಕಾಣಿಸ್ಕೊಳ್ಳದೆ ಇದ್ದಿದ್ದು ತೀರಾ ಚರ್ಚೆಗೆ ಕಾರಣವಾಯಿತು. ಹಾಗಾದ್ರೆ ಡಿಕೆಶಿ ಅವರ ಈ ನಡೆಗೆ ಕಾರಣ ಏನಿರಬಹುದು? ಈಗಾಗಲೇ ದೆಹಲಿಗೆ ತೆರಳಿದಂತಹ ಸಿಎಂ ಸಿದ್ದರಾಮಯ್ಯ ಬಣದ ನಾಯಕರು ವಾಪಸ್ಸಾಗಿದ್ದಾರೆ. ಹೈಕಮಾಂಡ್ ಇವರನ್ನ ಕ್ಯಾರೆ ಅಂದಿಲ್ಲ. ಇದರ ಅರ್ಥ ಏನು? ಸಚಿವ ಸಂಪುಟ ಪುನರಚನೆ ಆಗಲ್ಲ ಅಂತ ತಾನೆ? ಹಾಗಾದ್ರೆ ಡಿಕೆಶಿಗೆ ಸಿಎಂ ಆಗೋ ಭಾಗ್ಯ ಇದೆ ಅಂತ ಅಲ್ವಾ? ಸೊ ಸಿಎಂ ಆಗೋ ಕಾಲ ಹತ್ರ ಬರ್ತಾ ಇರುವಾಗ ಬಿಜೆಪಿ ಜೊತೆಗೆ, ಅದರಲ್ಲೂ ಮೋದಿ ಜೊತೆಗೆ ನಗ್ನಗ್ತಾ ಇದ್ರೆ ತಮ್ಮ ಆಸೆಗೆ ದೊಡ್ಡ ಪೆಟ್ಟು ಬೀಳುವಂತಹ ಸಾಧ್ಯತೆ ಇದೆ ಅನ್ನೋದನ್ನ ಅರಿತು ದೂರಾಲೋಚನೆಯಿಂದಾನೇ ಡಿಕೆಶಿ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಿಲ್ವಾ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಸಾಫ್ಟ್ ಹಿಂದುತ್ವ ಹೊಂದಿರುವಂತಹ ಕಾಂಗ್ರೆಸ್ ಹಿರಿಯ ನಾಯಕ ಅನ್ನುವಂಥದ್ದು ಈಗಾಗಲೇ ಸಾಬೀತಾಗಿದೆ. ಪಕ್ಷದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರೋಧದ ನಡುವೆಯೂ ಮಹಾ ಕುಂಭಮೇಳಕ್ಕೆ ಹೋಗಿದ್ರು. ಇನ್ನು ಸದ್ಗುರು ಜಗ್ಗಿ ವಾಸುದೇವ್ ಆಯೋಜನೆ ಮಾಡಿದ ಮಹಾಶಿವರಾತ್ರಿ ಕಾರ್ಯಕ್ರಮದಲ್ಲೂ ಭಾಗಿಯಾಗಿದ್ರು. ವಿಧಾನಸಭೆಯಲ್ಲಿ ಆರ್ಎಸ್ಎಸ್ ಗೀತೆಯನ್ನ ಹಾಡಿ ಹೈಕಮಾಂಡ್ ಮಟ್ಟದಲ್ಲಿ ವಿರೋಧಕ್ಕೆ ಒಳಗಾಗಿದ್ರು. ಹಿಂದುತ್ವದ ಸ್ವಾಮೀಜಿಗಳ ಜೊತೆಗೆ ಆಗಾಗ ಕಾಣಿಸ್ಕೊಳ್ತಾ ಇದ್ರು. ಇದೆಲ್ಲ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಕ್ಕೆ ವಿರುದ್ಧವಾಗಿತ್ತು. ಈ ಎಲ್ಲಾ ಎಡವಟ್ಟುಗಳನ್ನ ಗಮನದಲ್ಲಿಟ್ಕೊಂಡೇ ಡಿಕೆಶಿ ಮೋದಿ ಅವರನ್ನ ಭೇಟಿಯಾಗದೆ ತಮ್ಮ ತಂತ್ರವನ್ನ ಹೂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಿಕೆಶಿ ಬತ್ತಳಿಕೆಯಲ್ಲಿ ಇನ್ನು ಎಷ್ಟು ಅಸ್ತ್ರಗಳಿದೆ, ಅವೆಲ್ಲ ಯಾವಾಗ ಹೊರಗಡೆ ಬರುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.